ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಹೇಗಿದ್ದೀರಾ ಎಲ್ಲರೂ? ಸೊ ನಂದು ಅದೇ ಈಗ ತಿಂಡಿ ಆಗಬೇಕಷ್ಟೇ ಬೆಳಿಗ್ಗೆದ್ದು. ನಾನು ನಮಗೆ ಇದು ಎಂತ ಪೂರಿ ಆ್ಯಕ್ಚುಲ್ ಮಾಡಿದೆಲ್ಲ ಅದು ತಂದದ್ದು ಅಂಗಡಿಯಿಂದ. ನಾನು ಇದೆಲ್ಲ ತರ್ತಿದ್ದೆ, ಅದು ಚಪಾತಿ ಮತ್ತು ಪರೋಟ ಎಲ್ಲ ತರ್ತಿದ್ದೆ. ಬಟ್ ಪೂರಿ ಫಸ್ಟ್ ಟೈಮ್ ನೋಡಬೇಕು ಹೇಗೆ ಆಗ್ತದೆ ಅಂತ, ನೋಡುವ ಒಂದು ಟ್ರೈ ಮಾಡಿ ನೋಡುವ ಅಂತೇಳಿ ತಂದಿದ್ದೆ. ಸೊ ಇನ್ನು ಅದನ್ನು ಮಾಡ್ಲಿಕ್ಕೆ ಹೋಗುವ. ಪೂರಿ ತಂದದ್ದು ಎಣ್ಣೆ ರೆಡಿಯಾಗಿದೆ. ಇದನ್ನು ಹಾಕುವ, ಹಾಕಿ 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 ಚಂದ ಬರ್ತುಂಟು. ಹಾಗೆ ಇದನ್ನೆಲ್ಲ ಫುಲ್ ಮಾಡಿ ಆದ ನಂತರ ಪೂರಿ ರೆಡಿಯಾಗಿದೆ. ಹಾಗೆ ಬಾಜಿ ಸಾಗನೆ ರೆಡಿ ಮಾಡಿಟ್ಟಿದೆ, ಇನ್ನು ತಿನ್ನೋದು. ಹಾಗೆ ಹೀಗಾಗಿದೆ. ಇಷ್ಟು 15 ಪೂರಿ ಉಂಟು ಟೋಟಲ್. ಗುಡ್ ಗುಡ್. ಸೊ ತಿಂಡಿ ಎಲ್ಲ ತಿಂದಾಗಿದೆ. ಇನ್ನು ನಾನು ಹೊರಟದ್ದು ಹಾಗೆ ಕಾರೊಂದು ಸರ್ವಿಸ್ ಮಾಡಲಿಕ್ಕೆ ಉಂಟು. ಅದರದ್ದು ಮಿರರ್ ಹೋಗಿದೆ, ಹಾಗೆ ಒಮ್ಮೆ ರಪ್ಪ ಹೋಗಿ ಬರುವ ಅಂತ. ಮತ್ತೆ ಇಲ್ಲಾದರೆ ಲೇಟ್ ಆದರೆ ಅಲ್ಲಿ ಕಾರ್ ಇಡಬೇಕಾಗ್ತದೆ. ಹಾಗೆ ಈಗ ಒಂದು ಹೋಗಿ ಅಲ್ಲಿ ಅದೇ ಮಿರರ್ ರಿಪ್ಲೇಸ್ ಮಾಡಿ ಬರೋದು. ನೋಡ ಏನು ಹೋಗುವಾಗ ಸಿಗ್ತದೆ. ಸೊ ಹೇಳಿದಾಗೆ ನಂತೂರು ಅಂತೆ KPT ಆಚೆ ಬಂದೇನೆ. ಅಲ್ಲಿ ಟ್ರಾಫಿಕ್ ಉಂಟು, ನೋಡ್ಬೇಕಷ್ಟೆ ಎಷ್ಟು ಗಂಟೆ ಆಚೆ ನಾನು ಹೋಗಲ್ಲಿ ಆಲ್ಮೋಸ್ಟ್ ಪಾಸ್ ಆಗಿ ಆಗ್ತದೆ. ಹೇಗಾಗ್ತದೆ ಅಂತ ನಾನು ಅಲ್ಲಿ ಹೋಗಿ ಸಿಗ್ತೇನೆ. ಸೊ ಇದು 2ನೇ ಸತಿ ಟ್ರಾಫಿಕ್ ಸಿಕ್ಕುದು. ಇಲ್ಲೇ ಸ್ಟಕ್ ಆಗಿದ್ದೇನೆ. ಇನ್ನು ನೋಡುವ, ಅಲ್ಲಿ ಆಲ್ಮೋಸ್ಟ್ ಇನ್ನು ಒಂದು 5-10 ನಿಮಿಷ ನಿಲ್ಬೇಕಾಗ್ತದೆ ಟ್ರಾಫಿಕಲ್ಲಿ. ಹಾಗೇನು ಇದೆಲ್ಲ ಕ್ಲಿಯರ್ ಮಾಡಿ ಇನ್ನು ಕರ್ನಾಟಕ ಏಜೆನ್ಸಿಗೆ ಹೋಗಿ ಸಿಕ್ಕುವ, ಸರ್ವಿಸ್ ಏಜೆನ್ಸಿಗೆ. ಅಲ್ಲಿ ಸಿಗ್ತೇನೆ. ಬಾಬಾ ರೀಚ್ ಆಗಿದ್ದೇನೆ. ಇನ್ನು ಒಳಗೆ ಹೋಗಿ ನೋಡುವ ಎಂತ ಆಗ್ತದೆ ಅಂತ. ಹಾಗೆ ಸರ್ವಿಸ್ ಆ್ಯಕ್ಚುಲ್ ಆಗಲಿಲ್ಲ, ಇದು ಸ್ಟಾಕ್ ಇಲ್ಲಂತೆ. ಇನ್ನು ಡೈರೆಕ್ಟ್ ಮನೆಗೆ ಹೋಗುದು ನಾನು. ಈಗ ಬಂದಿದ್ದೇನೆ. ಈಗ KPT ಮಿರರ್ ಸರಿ ಆಗಲಿಲ್ಲ, ಅದು ಆಲ್ಮೋಸ್ಟ್ ನಾಳೆ ಬರ್ತದೆ ಅಂತ ಹೇಳ್ತಾರೆ. ಬಟ್ ಡೌಟ್, ಆಲ್ಮೋಸ್ಟ್ 10 days ತಗೊಳ್ಬೋದು ಅಂತ ಹೇಳಿದ್ದಾರೆ. ನೋಡ್ಬೇಕು ಯಾವಾಗ ಬರ್ತದೆ ಅಂತ. ಇವತ್ತೊಮ್ಮೆ ಕಾಲ್ ಮಾಡಿ ನೋಡ್ಬೇಕು, ಈವ್ನಿಂಗ್ ಕಾಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದ ನಂತರವೇ ಆಯ್ತಲ್ಲ. ಹಾಗೆ ಇನ್ನು ಮನೆಗೆ ಹೋಗುದು. ಈಗ ಪೆಟ್ರೋಲ್ ಹಾಕಿಸ್ಲಿಕ್ಕೆ ಉಂಟು, ಒಮ್ಮೆ ಪೆಟ್ರೋಲ್ ಹಾಕಿಸಿ ಮತ್ತೆ ಡೈರೆಕ್ಟ್ ಮನೆಗೆ ಹೋಗುವ ಅಂತ ಅಷ್ಟೇ ಹೇಳಿಕ್ಕೆ ಅಂದ. ಸೊ ಇನ್ನು ಅಲ್ಲಿ ಹೋಗಿ ಸಿಗ್ತೇನೆ. ನಂತರ ಆಚೆ ರೋಡೆಲ್ಲ ರಿಪೇರಿ ಆಗ್ತುಂಟು, ಅಗಲ ಆಗ್ತುಂಟು. ಕದ್ರಿ ಆಚೆ ಹೋಗುವ ರೂಟಲ್ಲಿ KPT ಇಂದ ಕಲ್ದು. ಹಾಗೆ ಈಗ ಆಲ್ಮೋಸ್ಟ್ ಅಗಲ ಆಗ್ತುಂಟು. ನಂತರಲ್ಲಿ ಆಲ್ಮೋಸ್ಟ್ ಆಗಿದೆ, ಬೇಕು. ಹಾಗೆ ಹೇಳಿದಾಗೆ ನಾನು ಬಂದೇನೆ ಮನೆಗೆ. ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇನ್ನು ರೂಮಿಗೆ ಹೋಗೋದು. ಅಲ್ಲಿ ಸ್ವಲ್ಪ ವರ್ಕ್ ಉಂಟು, ತಂದಿದ್ದೆ ಎಡಿಟಿಂಗ್ ಮಾಡೋದು. ಒಂದು ಸೆಕೆಂಡ್. ಎಸ್, ಹಾಗೆ ಬಾಕಿದೆಲ್ಲ ಕೆಲಸ ಆಗಿದೆ. ಮತ್ತು ಯಾವುದಕ್ಕೆ ಹೋದೆ ಅದು ಕೆಲಸ ಆಗಲಿಲ್ಲ. ಇನ್ನೂ ಸಹ ತುಂಬ ಉಂಟದು ಕಾರಿದು ಬರಬೇಕಷ್ಟೇ ಅಂತೆ. ಹಾಗೆ ನೋಡು, ಯಾವಾಗ ಬರ್ತದೆ ಆವಾಗ ಹೋದರೆ ಮತ್ತು ಒಳ್ಳೆ ಕಾಂಟೆಂಟ್ ಸಿಕ್ಕಿತ್ತು ನನಗೆ. ಒಂದು ಹೋಗಿ ಬರೋದೊಂದು ವೀಡಿಯೋ ತೆಗೆದಾಯ್ತು, ಅದು ತುಂಬ ತೆಗಿಲಿಲ್ಲ. ಯಾವುದು ತಕ್ಕೊಂಡೆ ಮಾರೆ, ಅಷ್ಟು ಸಹ ಮರೆಯೋದಿಲ್ಲ ನನಗೆ. ಹೌದಪ್ಪ. ಇಲ್ಲೇ ಇದೆ. ಮತ್ತು ತುಂಬ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ರೀಸನ್ ಡ್ರೈವಿಂಗ್ ಮಾಡ್ತಿದ್ದೆ ಅಲ್ಲ, ಹಾಗೆ ಎಷ್ಟು ತೆಗ್ದಿನೇ ಅಷ್ಟೇ. ಮಾತ್ರ ಪುನಃ ವಾಪಸ್ ಹೋಗ್ಬೇಕಾದ್ರೆ ಅದೇ ಕಷ್ಟ ಬೆಳಿಗ್ಗೆ. ಹಾಗೆ ಈಗ ರೂಮಿಗೆ ಬಂದೇನೆ. ಇನ್ನು ಒಂದು ಥಂಬ್ನೇಲ್ ಮತ್ತು ಈ ವೀಡಿಯೋಸ್ ಎಲ್ಲ ಎಡಿಟ್ ಮಾಡಲಿಕ್ಕೆ ಉಂಟು, ಅದು ಆದಂತ ಸಿಗ್ತೇನೆ.
ನಿನ್ನೆದು ವಿಡಿಯೋಗೆ ತಮ್ಮನೇಲ್ ಎಲ್ಲ ರೆಡಿಯಾಗಿದೆ, ಅದನ್ನು ಪೋಸ್ಟ್ ಮಾಡಿ ಆಗಿದೆ. ಇನ್ನು ಈ ವಿಡಿಯೋಗಳನ್ನು ಎಡಿಟ್ ಮಾಡ್ತಿದ್ದೇನೆ. ಸೊ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಎಡಿಟ್ ಮಾಡಿದ್ರೆ ಒಳ್ಳೆಯದು. ಮತ್ತು ಸಂಜೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಸನ್ನು ಮಾತ್ರ ಎಡಿಟ್ ಮಾಡಲಿಕ್ಕಾಗ್ತದೆ. ಈಗ ಟೈಮ್ ಉಂಟು, ಆದ ಕಾರಣ ನಾನು ಎಡಿಟ್ ಮಾಡ್ತಿದ್ದೇನೆ ಇವತ್ತಿದ್ದು ವ್ಲಾಗನ್ನು. ಮತ್ತು ಅದೇ ಈಗ ಇನ್ನು ಅದೇ ಎಡಿಟರ್ ಅಂತ ಕೆಳಗದ್ದು ಇವತ್ತು ಚೆಂದ ಕಾಣುತ್ತೆ. ಹಾಗೆ ಇವತ್ತು ಊಟ ಎಲ್ಲ ಬೇಗ ಆಗಬೇಕು ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ, ನೋಡ್ಬೇಕಷ್ಟೇ. ಹಾಗೆ ಇದೆಲ್ಲ ಬರ್ತೇನೆ, ರೀಲ್ಸಲ್ಲೆಲ್ಲ ಬರ್ತೇನೆ. ಮಮ್ಮಿ ಸಹ ಹಾಗೆ ಹೇಳ್ತಿದ್ದಾರೆ ಬೇಗ ಊಟ ಮಾಡುವ ಅಂತ. ಮತ್ತು ಹಿಡಿಯೋ ಅಷ್ಟೇನಿಲ್ಲ ಅಂತೆ, ಬಟ್ ಸ್ಟಿಲ್ ಇರ್ತದೆ. ಹಾಗೆ ಈಗದೇ ಈಗ 12:30 ಆಯಿತು, 1:30 ಆಚೆ ಊಟ ಆಗಬೇಕು ಅಂತ ಹೇಳ್ತಾರೆ. ನೋಡಬೇಕು ಎಂತ ಗೊತ್ತಿಲ್ಲ. ಸೊ ನೋಡುವ, ಇನ್ನು ನಾನು ಇದನ್ನು ಎಡಿಟ್ ಮಾಡಿ ಇನ್ನು ಮತ್ತೆ ಸಿಗ್ತೇನೆ ಯಾವಾಗ ಕ್ಯಾಮರಾ ಆನ್ ಮಾಡ್ತೇನೆ ಅವಾಗ. ನಂದು ವರ್ಕೆಲ್ಲ ಆಯಿತು, ಇನ್ನು ಎಡಿಟಿಂಗ್ ಸಹ ಇದೆ. ಇನ್ನು ಕೆಳಗೆ ಹೋಗೋದು 10 ಗಂಟೆ 1 ಆಗ್ತಾ ಬಂತು. ಇನ್ನು 1:15ಗೆ ಊಟ ಅಂತೆ, ಗೊತ್ತಿಲ್ಲ, ನೋಡಬೇಕು. ಹಾಗೆ ಆಯಿತು, ಇಲ್ಲಿದ್ದು ಇನ್ನು ಮತ್ತೆ ಎಂತ ಇದ್ರು ಸಹ ವರ್ಕೆಲ್ಲ. ಹಾಗೆ ನಾನಿನ್ನು ಕೆಳಗೆ ಹೋಗಿ ಸಿಗ್ತೇನೆ. ಸೊ ಕೆಳಗೆ ಬಂದೇನೆ. ನೀವು ಈಗ ಒರೆಸ್ನ ಮತ್ತೆ ಒರೆಸ್ಲಿಕ್ಕಿಲ್ಲ, ನೀವೆಂತ ಮಾರೆ. ಹಾಗೆ ಊಟ ಎಷ್ಟು ಗಂಟೆಗೆ? 1:30ಗೆ ಊಟ. ನೋಡು, ಇನ್ನು ಊಟ ಮಾಡುವಾಗ ಸಿಗ್ತೇನೆ. ಇಲ್ಲಿ ಫುಲ್ ಒರೆಸ್ತಿದ್ದಾರೆ, ಚೆನ್ನಾಗಿದೆ. ಊಟ ಮಾಡಿ ಸಿಕ್ಕುವ ಅಲ್ಲ, ಊಟ ಮಾಡೋದು ಸಿಕ್ಕುವ, ಯಾವಾಗ ಸಿಕ್ಕುವ. ಇನ್ನು ಊಟ ಮಾಡೋದು ಇದು ನಿನ್ನೆದೆ. ಎಂತ ಅವಸ್ಥೆ ಮಾರೆ, ಬೇರೆ ಮಾಡಿದರೆ ಸಹ ಯೂಸ್ ಇಲ್ಲ. ಹಾಗೆ ನಿನ್ನೆದೆ ಕಜಿಪು. ಇದು ಊಟ ಮಾಡಿಸಿದೆ. ಇದು ನಿನ್ನೆ ಆಗ ಬೆಳಿಗ್ಗೆ 2 ಪೂರಿ, ನಿನ್ನೆದು ಕಡಲೆಗುಜ್ಜೆ, ಮತ್ತೊಂದು ಮೊಟ್ಟೆ. ಹಾಗೆ ನಾನು ಊಟ ಮಾಡೋದು. ಇನ್ನು ಊಟ ಮಾಡಿ ಆದ ನಂತರ ಸಿಗುವ, ಎಂಥದ್ದಿದ್ರೆ ಮತ್ತೆ ತೋರಿಸ್ತೇನೆ. ಸೊ ನಾನು ಊಟ ಮಾಡ್ತೇನೆ, ನೀವು ಸಹ ಊಟ ಮಾಡಿ. ಆಗ್ತುಂಟ ರೆಕಾರ್ಡ್. ಯಸ್, ಊಟ ಆಗಿದೆ. 2 ಗಂಟೆ ಮುಂಚೆ ಊಟ ಆಯಿತು. ಈಗ ಮೊನ್ನೆ ತಂದು ಆರೆಂಜ್ ಒಂದು ಉಂಟು, ಅದು ಹಾಳಾಗ್ತಾ ಉಂಟು, ಅದಕ್ಕೆ ನಮ್ಮದು ತಿನ್ನುವಂತ. ಮತ್ತೆ ಇನ್ನು ಯಾವಾಗಲೂ ಲೇಟ್ ಊಟ ಆಗೋದು, ಹಾಗೆ ಸ್ವಲ್ಪ ಟೈಮ್ ಇರ್ತದೆ. ಸಂಜೆಲ್ಲ ಇತ್ತು ಬೋರು, ಸಂಜೆ ತನಕ ಇನ್ಸ್ಟಾದಲ್ಲಿ ಸಹ ಎಂತೆಲ್ಲ ಯೂಟ್ಯೂಬ್ ನೋಡಬೇಕಷ್ಟೇ ಎಂತೆಲ್ಲ ಆಗ್ತದೆ ಅಂತ. ಸೊ ನಾನೀಗ ಆರೆಂಜ್ ಅಂತ ತಿಂತೇನೆ. ಮತ್ತು ಯಾವಾಗ ಕ್ಯಾಮರಾ ಆನ್ ಮಾಡ್ತೇನೆ ಆಗ ಸಿಗ್ತೇನೆ. ಸೊ ತನಕ ಬಾಯ್. ಸೊ ಲಾಸ್ಟ್ ಶಾರ್ಟ್ ನೋಡಿದ್ದು ನಾನು ಆರೆಂಜ್ ತಿಂತಿದ್ದಿಲ್ಲ, ಅದೇ ಲಾಸ್ಟ್ ಶಾರ್ಟ್. ಅದಂತೂ ಇಲ್ಲ, ಎಂಥ ವ್ಲಾಗ್ ಮಾಡಲಿಲ್ಲ. ಮತ್ತು ನಾನು ನಿದ್ದೆ ಮಾಡಿದೆ, ಸ್ವಲ್ಪ ತಲೆನೋವು ಆಗ್ತಿತ್ತು. ಹಾಗೇನು ಮೇಲೋಗೋದು ಎಡಿಟ್ ಮಾಡಲಿಕ್ಕೆ. ಮತ್ತೆ ನೋಡ, ನಾನು ಎಂತ ಹೇಳಿದ್ದು, ಮೂನ್ ರೈಸ್ ತೋರಿಸ್ಬೇಕು ಅಂತ ಹೇಳಿದ್ದೇನೆ. ಮಮ್ಮಿ ಇದು ಗುರುವಾರ ಅಂದರೆ ನಾಳೆ ಮಧ್ಯಾಹ್ನ ಬರ್ತಂತೆ ಕಾರಿದ ಪಾರ್ಟ್. ಅದು ಆಗುದಿಲ್ಲ. ಎಂತ ನೀವು ಎಂತ ಇದು ಅದು ಅಷ್ಟು ಗೊತ್ತದಿಲ್ಲ. ಇದು ಗುರುವಾರ ಬೆಳಿಗ್ಗೆ, ನಾಳೆ ಮಧ್ಯಾಹ್ನ ಬರಂತೆ. ಹಾಗೆ ಇಡಬೇಕಾಗ್ತದೆ, ಯಾರು ಇಡೋದು. ಹಾಗೆ ಮತ್ತೆ ಅದೇ ಮೂನ್ ರೈಸ್ ಅಂದರೆ ಇವತ್ತು ಹುಣ್ಣಿಮೆ ಆಗೋದು, ದೊಡ್ಡ ಕಾಣ್ತದೆ ಮೂನ್. ಹಾಗೆ ಆದರೆ ಕ್ಯಾಪ್ಚರ್ ಮಾಡು ಅಂತ ಹೇಳಿದ್ದೇನೆ. ನಿನ್ನೆ ತೆಗಿದ್ದೇನೆ, ಬಟ್ ಅಷ್ಟು ಬರಲಿ. ಇವತ್ತು ಚಂದ ಬರ್ತದೆ ಅಂತ ನೋಡಬೇಕು. ಮತ್ತು ಇದು ಗ್ರಾನಸ್ ಎಲ್ಲ ನೋಡ ಹೇಗೆ ಬರ್ತದೆ ಅಂತ. ನಾನು ಸ್ವಲ್ಪ ಎಡಿಟಿಂಗ್ ಮಾಡ್ತೇನೆ, ಮತ್ತೆ ಸಿಗ್ತೇನೆ. ಸೊ ಎಡಿಟಿಂಗ್ ಆಗಿದೆ. ಹಾಗೆ ಗಂಟೆ 6 ಆಗ್ತಾ ಬಂತು. ಮೋಸ್ಟ್ಲಿ ಇನ್ನು ಗ್ರಾನ ಸ್ಟಾರ್ಟ್ ಆಗ್ತದೆ. ನಮಗೆ ಇಲ್ಲಿ ಅಷ್ಟೇನಿಲ್ಲ, ಒಂದು ಸಾಧಾರಣ ಎಷ್ಟು 1 ಗಂಟೆ ಅಷ್ಟೇನೇ ಇರೋದು. ಬಟ್ ನಾನೀಗ ಸ್ವಲ್ಪ ಹೊರಗೆ ಹೋಗ್ತೇನೆ. ಇಲ್ಲಿ ಕೂತ್ಕೊಂಡು ಬಚ್ಚದೆ ಎಡಿಟಿಂಗ್ ಎಲ್ಲ ಮಾಡಿ. ಹಾಗೆ ಮೇಲೆ ಮೋಡ ಇದೆ ಇತ್ತು. ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಬಂತು. ಸನ್ಸೆಟ್ ಆಗಲಿಕ್ಕೆ ಟೈಮ್ ಉಂಟು. ಸೊ ಈಗ ಹೀಗೆ ಕಾಣ್ತಿತ್ತು. ಇದರ ಕರೆಕ್ಟ್ ಆಪೋಸಿಟ್ ಮೂನ್ ರೈಸ್ ಆಗೋದು ಇಲ್ಲಿ. ಅದು ಮತ್ತೆ ನೋಡಬೇಕಷ್ಟೇ, ಮತ್ತೆ ತೋರಿಸ್ತೇನೆ ಮೇಲೆ ಬರುವಾಗ. ಬಟ್ ಅದೇ ಈಗೇನು ನಾನು ಸ್ವಲ್ಪ ವಾಕೆಲ್ಲ ಮಾಡಿ ಇನ್ನು ಯಾವಾಗ ಮೂನ್ ಬರ್ತಾಯಿಲ್ಲ ಆವಾಗ ತೋರಿಸ್ತೇನೆ. ಹಾಗೆ ಮೂನ್ ರೈಸ್ ಆಗ್ತಾ ಉಂಟು. ಇವತ್ತು ಫುಲ್
ರೆಡ್ಡಾಗಿ ಕಾಣ್ತುಂಟು. ಈಗ ಮತ್ತೆ ಸಹ ಮೇಲೆ ಬರ್ತದೆ ಆ ಟೈಮಲ್ಲಿ ನೋಡುವ. ಬಟ್ ನಾನೀಗ ಕಾಣ್ತಿಲ್ಲ, ಏಕೆಂದರೆ ಕತ್ತಲೆಯಲ್ಲಿ ವೀಡಿಯೋ ಮಾಡ್ತಿದ್ದೇನೆ. ನೋಡಮ್ಮ ಲೈಟ್ ಹಾಕಿ ನೋಡುವ. ಹಾಗೆ ಗ್ರಹಣ ಎಲ್ಲ ಬಿಟ್ಟಿದೆ, ಈಗ ಮೂನ್ ರೈಸಸ್ ಆಗಿದೆ. ಹಾಗೆ ನನಗೆ ಜಸ್ಟ್ ಒಂದು ಮೇಲೆ ಅದರದ್ದು ಜಸ್ಟ್ ಒಂದು ವೀಡಿಯೋ ತೆಗೆಯುವ ಅಂತ ಹೇಳಿ ಬಂದಿದ್ದೇನೆ. ಇನ್ನು ಅದೇ ಇನ್ನು ಕೆಳಗೆ ಹೋಗಿ ಸ್ನಾನ ಮಾಡಿ ಮತ್ತು ಇದು ಎಂತ ಪದಂಗಿ ಮಾಡಿದ್ದಾರೆ, ಅದನ್ನು ತಿನ್ನಬೇಕು. ಮತ್ತು ನಾನು ಅದರ ಮೇಲೆ ಬರ್ತೇನೆ, ಮತ್ತೆ ನೋಡುವ ಎಂತೆಲ್ಲ. ಈಗ ತುಂಬ ಮೇಲೆ ಬಂದರೆ ಮತ್ತೆ ಕ್ಯಾಪ್ಚರ್ ಮಾಡ್ತೇನೆ. ಬಟ್ ಈಗ ಇನ್ನು ಕೆಳಗೆ ಹೋಗುದು. ಸೊ ಮತ್ತೆ ಸಿಗ್ತೇನೆ. ನಾನು ಟೆರೆಸಿಗೆ ಬಂದಿದ್ದೇನೆ. ಇಲ್ಲಿ ಕಾಣ್ತಿರ್ಬೋದು, ಆಗ ತುಂಬ ರೆಡ್ ಇತ್ತು, ಈಗ ಅಷ್ಟು ಗೊತ್ತಾಗೋದಿಲ್ಲ. ಮತ್ತು ಝೂಮ್ ಮಾಡಿದ್ರೆ ಸಹ ಅಷ್ಟು ಗೊತ್ತಾಗೋದಿಲ್ಲ, ಫುಲ್ ಬ್ಲರ್ರೇ ಬರ್ತದೆ. ಎಷ್ಟು ಕಾಣ್ತುಂಟು. ಹಾಗೇನು ಹೋಗೋ ಕೆಳಗೆ, ನನಗೆ ಸ್ವಲ್ಪ ವಾಕ್ ಮಾಡಲಿಕ್ಕೆ ಉಂಟು. ನನ್ನ ಮುಖ ಕಾಣ್ತಿಲ್ಲ ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ, ಹಾಗೇನು ಕೆಳಗೆ ಹೋಗಿ ಸಿಗ್ತೇನೆ. ಸೊ ಈಗ ರೂಮಿಗೆ ಬಂದೇನೆ. ಆಗ ನಾನು ಮೇಲಾಗಿದ್ದೆ ಅದು ವೀಡಿಯೋ ತೆಗಿಲಿಕ್ಕೆ ಮೂನಿದ್ದು. ಬಟ್ ಈಗ ಸ್ವಲ್ಪ ಲೈಟ್ ಹಾಕೊಂಡು ಬಂದೆ. ಆಗ ನಾನು ಫಸ್ಟಿದ್ದು ಕ್ಲಿಪ್ ಹಾಕಿದ್ದಲ್ಲ, ಅದು ಆ್ಯಕ್ಚುಲಿ ಚಂದ ಇತ್ತು, ಅದು ರೈಸ್ ಆಗೋದಷ್ಟೇ. ಹಾಗೆ ಇನ್ನೂ ನಾನೊಂದು ಹ್ಯಾಬಿಟ್ ಸ್ಟಾರ್ಟ್ ಮಾಡಿದ್ದೇನೆ, ವಾಕ್ ಮಾಡೋದು. ನಿನ್ನೆ ಆಯಿತು, ಒಂದು 2-3 ದಿವಸ ಆಯಿತು. ನಿನ್ನೆ 10K ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದೆ. ಇವತ್ತು ಆಲ್ಮೋಸ್ಟ್ ಇಷ್ಟಾಗಿದೆ, ಕಾಣ್ತದೆಲ್ಲ ಗೊತ್ತಿಲ್ಲ. ಬಟ್ ಇನ್ನು ಆಲ್ಮೋಸ್ಟ್ 4000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕು 10K ಸ್ಟೆಪ್ಸ್ ಆಗಲಿಕ್ಕೆ. ಹಾಗೆಯೇ ಈ ವಿಡಿಯೋಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇವತ್ತಿದ್ದು ಎಂಥ ಡೈಲಿ ರೂಟೀನ್ ಇತ್ತು ಅಂದರೆ ಬೆಳಗ್ಗಿಂದ ಎಂಥ ಸಂಜೆ ರಾತ್ರಿ ನಾಲ್ಕೈದು ಅದನ್ನೆಲ್ಲ ತೋರಿಸಿದ್ದೇನೆ. ಹಾಗೆ ಇನ್ನು ಮುಂದಿನ ವಿಡಿಯೋ ಸಿಗುವ. ಹಾಗೆ ನನ್ನ ಕೆಲವು ವೀಡಿಯೋಸ್ ಉಂಟು, ಅದನ್ನು ನೋಡ್ತಾ ಇರಿ. ಸೊ ಇನ್ನು ನಾಳೆ ಸಿಗುವ ಆಯ್ತಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.